ಭಕ್ತರ ಎಲ್ಲಾ ಕಷ್ಟಗಳನ್ನ ಪರಿಹರಿಸುತ್ತಿರುವ ದಿವ್ಯ ತಾಣ ಪ್ರತ್ಯಂಗಿರ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಿರುವ ಗುರೂಜಿ. ಒಣಮೆಣಸಿನಕಾಯಿ ಹೋಮದಿಂದ ಯಾವೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ ಪ್ರತ್ಯಂಗಿರ ಪವಾಡ. ನಾನು ಮಾನಸ. ಮನುಕುಲದ ರಕ್ಷಣೆಗಾಗಿ ದೇವರು ಯಾವುದೋ ರೂಪದಲ್ಲಿ ಭೂಮಿಗಿಳಿದು ರಕ್ಷಣೆ ಮಾಡ್ತಾರೆ ಎನ್ನುವ ಮಾತಿದೆ. ಅದರಂತೆ ಶಿವಮೊಗ್ಗದಲ್ಲಿ ನೆಲೆಸಿರುವ ಪ್ರತ್ಯಂಗಿರಾ ದೇವಿ ಸಮಸ್ತ ಜನ ಭಕ್ತರನ್ನ ಪೊರೆಯುತ್ತಿದ್ದಾಳೆ. ಪ್ರತ್ಯಂಗಿರಾ ದೇವಿಯ ಉಪಾಸಕರಾಗಿರುವ ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರ ಕುರಿತಾದ ಮಾಹಿತಿ ಇಲ್ಲಿದೆ, ನೀವೇ ನೋಡಿ. ಈ ಬ್ರಹ್ಮಾಂಡವನ್ನ ಕಾಲಕಾಲಕ್ಕೆ ರಕ್ಷಿಸಲು ದೇವತೆಗಳು ಮತ್ತು ದೇವರುಗಳು ವಿವಿಧ ಅವತಾರಗಳನ್ನು ತಾಳುತ್ತಾರೆ. ಅಂತಹದ್ದೇ ಒಂದು ಅವತಾರ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ದೇವಿಯು ಶಕ್ತಿ ದೇವತೆಗಳಲ್ಲಿ ಅತ್ಯಂತ ಉಗ್ರ ಸ್ವರೂಪಿಣಿ. ಶತ್ರು ಸಂಹಾರಕ್ಕಾಗಿ ಜನಿಸಿ ಬಂದ ದೇವತೆ ಈಕೆ. ಶಿವ, ವಿಷ್ಣು ಹಾಗೂ ಆದಿಶಕ್ತಿ ಈ ಮೂವರ ಅಂಶವನ್ನು ಹೊಂದಿರುವ ದೇವತೆ ಪ್ರತ್ಯಂಗಿರಾ ದೇವಿ. ಈ ದೇವಿಯು ಸಿಂಹದ ಮುಖ, ಸ್ತ್ರೀಯರ ದೇಹವನ್ನು ಹೊಂದಿದ್ದು ಸಿಂಹವನ್ನೇ ತನ್ನ ವಾಹನವನ್ನಾಗಿಸಿಕೊಂಡಿದ್ದಾಳೆ. ಪ್ರತ್ಯಂಗಿರಾ ದೇವಿ ಪುರಾಣ ಕಾಲದಿಂದಲೂ ಪ್ರಸಿದ್ಧವಾದ ದೇವತೆ. ಶಕ್ತಿ ದೇವತೆಯಾದ ಪ್ರತ್ಯಂಗಿರಾ ದೇವಿಯ ದೇವಾಲಯವನ್ನ ನಾವು ಎಲ್ಲ ಕಡೆಯಲ್ಲೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ವೇದಶಾಸ್ತ್ರಗಳನ್ನು ತಿಳಿದಿರುವ ದೇವಿ ಉಪಾಸಕರು ಮಾತ್ರ ಪ್ರತ್ಯಂಗಿರಾ ಹೋಮ ಮಾಡಬಹುದು. ಇಂತಹ ದೇವಿಯ ಕೃಪಾಕಟಾಕ್ಷವನ್ನು ಹೊಂದಿರುವ ಕೆಲವು ದೇವಿ ಉಪಾಸಕರಲ್ಲಿ ಸುಪ್ರೀತ್ ಗುರೂಜಿ ಕೂಡ ಒಬ್ಬರು. ಗುರೂಜಿ ಶಿವಮೊಗ್ಗದ ಪ್ರತ್ಯಂಗಿರಾ ದೇವಿ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಯಾವುದೇ ರೀತಿಯ ಸಂಕಷ್ಟಗಳ ಪರಿಹಾರಕ್ಕೆ ನೀವು ಶಿವಮೊಗ್ಗದಲ್ಲಿನ ಡಾಕ್ಟರ್ ಸುಪ್ರೀತ್ ಗುರೂಜಿಯವರ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಸಮಸ್ಯೆಗಳು ಪರಿಹಾರಗೊಳ್ಳುತ್ತಂತೆ. ಬೇಡಿ ಬಂದ ಭಕ್ತ ಬವಣೆಗಳನ್ನು ದೂರ ಮಾಡುವ ದೇವಸ್ಥಾನ ಶಿವಮೊಗ್ಗ ವಿಮಾನ ನಿಲ್ದಾಣದ ಎದುರು ಇದೆ. ಇಲ್ಲಿ ನೆಲೆಸಿರುವ ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಸಾವಿರಾರು ಜನರ ಬವಣೆಗಳನ್ನು ದೂರ ಮಾಡುತ್ತಿದ್ದಾಳೆ. ಪ್ರತ್ಯಂಗಿರಾ ದೇವಸ್ಥಾನದಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಕಷ್ಟವನ್ನು ದೂರವಾಗಿಸಲು ನಡೆಸುವ ಒಣಮೆಣಸಿನಕಾಯಿ ಯಾಗ. ಪ್ರತ್ಯಂಗಿರಾ ದೇವಿಯ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿರುವ ಡಾಕ್ಟರ್ ಸುಪ್ರೀತ್ ಗುರೂಜಿಯವರು ದೇವಿಯ ಅನುಗ್ರಹದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ದೇವಿಯ ಆರಾಧಕರಾಗಿದ್ದಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಇಲ್ಲಿ ದೇವಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ನಾನಾ ಕಡೆಯಿಂದ ಭಕ್ತವೃಂದವೇ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರಿಗೆ ಚಿಕ್ಕಂದಿಂದಲೂ ಭಾರತೀಯ ಶಾಸ್ತ್ರಗಳ ಮೇಲೆ ಅಪಾರವಾದ ಒಲವಿತ್ತು. ತಮ್ಮ 10-15ನೇ ವಯಸ್ಸಿನಲ್ಲಿ ಅಯ್ಯಪ್ಪ ಸ್ವಾಮಿ ಗುರುವಿನ ಸ್ಥಾನದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಅನ್ನೋದನ್ನ ಸುಪ್ರೀತ್ ಗುರೂಜಿ ಮಾತು.
ಇನ್ನು ಪ್ರತ್ಯಂಗಿರಾ ದೇವಿ ನಿರ್ಮಾಣವಾದ ಮೂರ್ತಿಯಲ್ಲ, ಬದಲಾಗಿ ಸ್ವಯಂಭೂ ವಿಗ್ರಹ. ಪ್ರತ್ಯಂಗಿರಾ ದೇವಿ ಸ್ವತಃ ಗುರೂಜಿ ಕನಸಿನಲ್ಲಿ ಬಂದು ತಾನು ಇಂತಹ ಜಾಗದಲ್ಲಿ ಇದ್ದೀನಿ, ತನಗಾಗಿ ಒಂದು ದೇವಾಲಯವನ್ನ ನಿರ್ಮಿಸು ಎಂಬುದಾಗಿ ಹೇಳಿ ಅನುಗ್ರಹಿಸಿದ್ದಾಳೆ. ದೇವಿಗಾಗಿ ಹೊಸ ನಿವೇಶನವನ್ನ ಖರೀದಿ ಮಾಡಿ ಅಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ದೇವಿಯ ಕೃಪೆಯಿಂದ ಡಾಕ್ಟರ್ ಸುಪ್ರೀತ್ ಗುರೂಜಿ ದೇವಾಲಯಕ್ಕೆ ಬರುವ ಸಾವಿರಾರು ಭಕ್ತರ ಬವಣೆಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುತ್ತಿದ್ದಾಳೆ. ಪ್ರತ್ಯಂಗಿರಾ ದೇವಿಯಲ್ಲಿ ಭಕ್ತಿಯಿಂದ ಪೂಜಿಸಿದ್ರೆ ಎಂಥದೇ ಸಮಸ್ಯೆಯಾಗಿದ್ರೂ ಶೀಘ್ರವಾಗಿ ಪರಿಹಾರವಾಗುತ್ತೆ. ಇಲ್ಲಿ ನಡೆಸಲಾಗುವ ವಿಶೇಷ ಪೂಜೆ ಅಂದ್ರೆ ಒಣಮೆಣಸಿನಕಾಯಿ ಹೋಮ. ಇಂತಹ ಹೋಮ ಬೇರೆ ಯಾವ ಕಡೆಯಲ್ಲೂ ನಿಮಗೆ ಕಾಣುವುದಕ್ಕೆ ಸಿಗುವುದಿಲ್ಲ. ಈ ಪೂಜೆಯಿಂದ ಅನೇಕ ಸಮಸ್ಯೆಗಳಿಗೆ ಭಕ್ತರು ಪರಿಹಾರವನ್ನ ಕಂಡಿದ್ದಾರೆ, ಇಂದಿಗೂ ಕಂಡುಕೊಳ್ಳುತ್ತಿದ್ದಾರೆ. ಡಾಕ್ಟರ್ ಸುಪ್ರೀತ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಇನ್ನು ಪ್ರತಿ ಭಾನುವಾರ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡಿ ಭಕ್ತರು ಸಂಕಷ್ಟಗಳನ್ನು ಗುರುಗಳ ಬಳಿ ನಿವೇದಿಸಿಕೊಳ್ಳಬಹುದಂತೆ. ಹೀಗೆ ಕಷ್ಟ ಅಂತ ಬಂದ ಭಕ್ತರ ಕೋರಿಕೆಗಳನ್ನು ದೇವಿಯ ಮುಂದಿಟ್ಟು ಪರಿಹಾರಕ್ಕಾಗಿ ಪ್ರಾರ್ಥಿಸಲಾಗುತ್ತೆ. ಹೀಗೆ ಬಂದ ಅದೆಷ್ಟೋ ಭಕ್ತರು ದೇವಿಯ ಕೃಪೆಯಿಂದ, ಗುರುವಿನ ಮಾರ್ಗದರ್ಶನದಿಂದ ಪರಿಹಾರ ಕಂಡಿದ್ದಾರಂತೆ. ಪ್ರತ್ಯಂಗಿರಾ ದೇವಿ ಉಪಾಸಕರಾಗಿರುವ ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರು ಚಿಕ್ಕಂದಿನಿಂದಲೇ ಧರ್ಮಶಾಸ್ತ್ರದ ಬಗ್ಗೆ ಅಪಾರವಾದ ಒಲವನ್ನ ಹೊಂದಿದ್ರು. ಪ್ರತ್ಯಂಗಿರಾ ದೇವಿ ಕೃಪೆಗೆ ಪಾತ್ರರಾಗಿ ಆಕೆಯೇ ಅವರಿಗೆ ಮಾರ್ಗದರ್ಶನವನ್ನ ಮಾಡಿದಂತೆ ಕೈಂಕರ್ಯವನ್ನ ನೆರವೇರಿಸ್ತಾ ಇದ್ದಾರಂತೆ. ಇದು ಹೇಗೆ ನೋಡೋಣ ಬನ್ನಿ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವೇದ ಶಾಸ್ತ್ರಗಳ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದ ಡಾಕ್ಟರ್ ಸುಪ್ರೀತ್ ಗುರೂಜಿಯವರು ತಮ್ಮ ಯೌವನಾವಸ್ಥೆಯಲ್ಲಿಯೇ ದೇಶ ಸುತ್ತಿ ಕೋಶ ಓದಿ ಜ್ಞಾನ ಸಂಪಾದಿಸಿಕೊಂಡಿದ್ದಾರೆ. ಆರಂಭಿಕ ಕಲಿಕಾ ದಿನಗಳು ಕಷ್ಟವಾಗಿದ್ವು. ಚಿಕ್ಕ ವಯಸ್ಸಿನಲ್ಲಿ ಶಾಸ್ತ್ರದ ಜ್ಞಾನ ಸಂಪಾದಿಸೋದು ಅಷ್ಟು ಸುಲಭವಾಗಿಲ್ಲವಾಗಿದ್ರೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಜ್ಞಾನ ಸಂಪಾದನೆ ಮಾಡಿದ ಹೆಗ್ಗಳಿಕೆ ಸುಪ್ರೀತ್ ಗುರೂಜಿಯವರದ್ದು. ಕಲಿಕೆಯ ಹಂತದಲ್ಲಿ ಸಾಕಷ್ಟು ಗುರುಗಳ ದರ್ಶನ, ಯತಿಗಳಿಂದ ಧರ್ಮಶಾಸ್ತ್ರದ ಪಾಠ, ಗುರುದೀಕ್ಷೆ, ದಶ ಮಹಾವಿದ್ಯೆ ಕಲಿಕೆ, ಆರಾಧನೆ ಮುಂತಾದವುಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ತನ್ನ ಕನಸಿನಲ್ಲಿ ಬಂದ ದೇವಿಯ ಅಣತಿಯಂತೆ ಆಕೆಗೆ ಆಲಯವನ್ನ ನಿರ್ಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಡಾಕ್ಟರ್ ಸುಪ್ರೀತ್ ಗುರೂಜಿ.
ಸನಾತನ ಧರ್ಮದಂತೆ 64 ಆಗಮಶಾಸ್ತ್ರದ ಪ್ರಕಾರವಾಗಿ ಶಾಕ್ತಾಗಮದಲ್ಲಿ ಸಿಂಹಾಲಯದಲ್ಲಿ ಮಹಾಪ್ರತ್ಯಂಗಿರಾ ದೇವಿಯನ್ನ ಸ್ಥಾಪನೆ ಮಾಡಲಾಗಿದೆಯಂತೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ಥಾಪಿತವಾದ ಸ್ವಯಂಭೂ ಮಾತೆ ಪ್ರತ್ಯಂಗಿರಾ ದೇವಿ ಇಲ್ಲಿ ನೆಲೆಸಿದ್ದಾಳಂತೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಪ್ರತ್ಯಂಗಿರಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ತೊಂದರೆ ತಾಪತ್ರಯಗಳನ್ನು ಪರಿಹರಿಸುವಂತ ದೇವಿಯ ಎದುರು ನಿವೇದಿಸಿಕೊಳ್ತಾರಂತೆ. ಹೀಗೆ ದೇವಿಗೆ ಅರ್ಪಿಸಿದ್ರೆ ಅವರ ಸಂಕಷ್ಟಗಳು ಪರಿಹಾರವಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಸುಪ್ರೀತ್ ಗುರೂಜಿಯವರ ಹುಟ್ಟಿದ ಹಬ್ಬದ ವಿಶೇಷವಾಗಿ ಶ್ರೀಮಾತೆ ಪ್ರತ್ಯಂಗಿರಾ ದೇವಿ ದೇಗುಲದಲ್ಲಿ ಗುರುವಂದನಾ ವಿಶೇಷ ಕಾರ್ಯಕ್ರಮವೂ ನಡೆಯಲಿದೆ. ಗುರು ಪೌರ್ಣಿಮೆಯ ದಿನದಂದು ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಗುರುವಂದನಾ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಗುರು ಕೃಪೆಗೆ ಪಾತ್ರರಾಗಿ ದೇವಿಯ ದರ್ಶನ ಪಡೆಯುತ್ತಾರೆ. ಸಾಧನೆಗೆ ಗುರು ಬಹಳ ಮುಖ್ಯ. ಏನಾದರೂ ಸಾಧಿಸಬೇಕು ಅಂದ್ರೆ ಗುರು ಕೃಪೆ ಬಹಳ ಮುಖ್ಯವಾಗುತ್ತೆ. ಅಂತಹ ಗುರುವನ್ನ ಪೂಜಿಸುವ ಈ ಪುಣ್ಯ ದಿನದಂದು ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಚರಿಸಿ ಗುರುವಿನ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಪ್ರತ್ಯಂಗಿರಾ ದೇವಿ ಆಶೀರ್ವಾದ ಪಡೆದ್ರೆ ಸಾಕು, ಕಷ್ಟಗಳೆಲ್ಲ ದೂರವಾಗುತ್ತವಂತೆ. ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಎಷ್ಟೇ ಶ್ರಮ ವಹಿಸಿದ್ರೂ ಕೂಡ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಾಗುತ್ತೆ. ದುರಾದೃಷ್ಟದಿಂದ ಹಿಡಿದ ಕೆಲಸ ಯಾವುದೂ ಕೂಡ ಕೈಗೂಡದೇ ಇದ್ದಾಗ ದೇವಿಯ ಕೃಪೆಗೆ ಪಾತ್ರರಾದ್ರೆ ಆ ಕಷ್ಟಗಳು ದೂರವಾಗಿ ಅಂದುಕೊಂಡ ಕಾರ್ಯಗಳೆಲ್ಲ ನೆರವೇರಿದ ಉದಾಹರಣೆಗಳಿವೆಯಂತೆ. ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರಿಂದ ಸ್ಥಾಪಿತವಾದ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಹೋಮಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಹಾಗಾದ್ರೆ ಒಣಮೆಣಸಿನಕಾಯಿ ಹೋಮದಿಂದ ಯಾವೆಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತೆ ನೋಡೋಣ ಬನ್ನಿ.
ಶಿವಮೊಗ್ಗದಲ್ಲಿ ಸ್ವಯಂಭೂವಾಗಿ ನೆಲೆ ನಿಂತಿರುವ ದೇವಿ ಪ್ರತ್ಯಂಗಿರ ಭಕ್ತರ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುತ್ತಿದ್ದಾಳಂತೆ. ದೇವಿಯ ಅನುಗ್ರಹದಂತೆ ಡಾಕ್ಟರ್ ಸುಪ್ರೀತ್ ಗುರೂಜಿಯವರು ಭಕ್ತರ ಕಷ್ಟಗಳನ್ನ ಆಲಿಸಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅದಕ್ಕೆ ಸೂಕ್ತ ಪರಿಹಾರ ನೀಡುತ್ತಿದ್ದಾರೆ. ಇಲ್ಲಿ ನೆಲೆ ನಿಂತಿರುವ ಪ್ರತ್ಯಂಗಿರ ಆರಾಧನೆಯಿಂದ ಎಂಥದ್ದೇ ಕಠಿಣ ಕಷ್ಟಗಳಿದ್ರೂ ಕೂಡ ನಿವಾರಣೆಯಾಗುತ್ತದೆಯಂತೆ. ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದವರು ದೇವಿ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸಿದರೆ ಸಾಕು, ಇಲ್ಲಿಯವರೆಗೆ ಕಾಡ್ತಾ ಇದ್ದ ಅನಾರೋಗ್ಯ ದೂರವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಪ್ರತ್ಯಂಗಿರಾ ದೇವಿಗೆ ಒಣಮೆಣಸಿನಕಾಯಿ ಹೋಮವನ್ನ ಮಾಡುವುದರಿಂದ ನಮ್ಮ ಮೇಲಿದ್ದ ಕೆಟ್ಟ ಕಣ್ಣಿನ ದೃಷ್ಟಿಯ ಪರಿಣಾಮ ಪರಿಹಾರವಾಗುತ್ತದೆಯಂತೆ. ಹಾಗೆ ಪ್ರತ್ಯಂಗಿರಾ ದೇವಿಗೆ ಒಣಮೆಣಸಿನಕಾಯಿ ಹೋಮವನ್ನ ಮಾಡುವುದರಿಂದ ಮಾಟ ಮಂತ್ರಗಳಂತಹ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು. ಅಪಮೃತ್ಯು ದೋಷಗಳು, ಗ್ರಹ ದೋಷಗಳನ್ನು, ಪೂರ್ವ ಕರ್ಮಾಧಾರಿತ ಸಮಸ್ಯೆಗಳನ್ನ ಪ್ರತ್ಯಂಗಿರಾ ದೇವಿ ದೂರ ಮಾಡುತ್ತಾಳಂತೆ. ದೇವಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆಯಂತೆ.
ಶಿವಮೊಗ್ಗದ ಏರ್ಪೋರ್ಟ್ ಬಳಿ ಇರುವ ಶಕ್ತಿ ದೇವತೆ ಪ್ರತ್ಯಂಗಿರಾ ದೇಗುಲದಲ್ಲಿ ಸುಪ್ರೀತ್ ಗುರೂಜಿ ಅವರ ಭೇಟಿಗೆ ನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ದೇವಿಯನ್ನ ಪೂಜಿಸಿ ಗುರುಗಳ ಎದುರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವೇದಿಸಿಕೊಳ್ತಾರಂತೆ. ಗುರುಗಳು ಅವರ ಸಮಸ್ಯೆಗಳಿಗೆ ದೇವಿಯ ಕೃಪೆಯಿಂದ ಸೂಕ್ತ ಮಾರ್ಗದರ್ಶನ ಮಾಡಿ ಅವರ ಬದುಕಿಗೆ ಬೆಳಕು ತೋರುತ್ತಿದ್ದಾರೆ. ಹೀಗೆ ಇದುವರೆಗೂ ಸಾವಿರಾರು ಜನರು ಈ ದಿವ್ಯ ಕ್ಷೇತ್ರಕ್ಕೆ ಬಂದು ಬದುಕು ಬದಲಿಸಿಕೊಂಡಿದ್ದಾರೆ. ಅವರೆಲ್ಲರ ಜೀವನ ಉತ್ತಮ ರೀತಿಯಲ್ಲಿ ಬದಲಾಗಿದ್ದು ಅದಕ್ಕೆಲ್ಲ ದೇವಿ ಪ್ರತ್ಯಂಗಿರಾ ಹಾಗೂ ಸುಪ್ರೀತ್ ಗುರುಗಳೇ ಕಾರಣ ಅನ್ನೋದು ಎಲ್ಲರ ನಂಬಿಕೆ. ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರಿಂದ ಸ್ಥಾಪಿತವಾದ ಶಿವಮೊಗ್ಗದಲ್ಲಿ ನೆಲೆ ನಿಂತಿರುವ ಪ್ರತ್ಯಂಗಿರಾ ದೇವಿ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾಳೆ. ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ಭಕ್ತರು ದೇವಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.